ನಮಗೆ ಕೊಡ್ತಕ್ಕಂಥ ಅದು ದೋಷ ಅಂತ ಹೇಳ್ತೀವಿ. ಮತ್ತೆ ಮಂಗಳ ಅಂತ ಹೇಳಿದೆವು. ಮಂಗಳ ಅಂದಾಗ ಏನು? ಮಂಗಳ ಕಾರ್ಯಗಳು ಅಂತ ಹೇಳ್ತೀವಿ ನಾವು. ಯಾವ್ಯಾವ್ದನ್ನ ನಾವು ಮಂಗಳ ಕಾರ್ಯಗಳು ಅಂತ ಹೇಳ್ತಾ ಇರ್ತಕ್ಕಂಥದ್ದು? ಒಳ್ಳೆ ಕಾರ್ಯಗಳು, ಮದುವೆ ಆಗಿರ್ಬೋದು, ಮನೆ ಕಟ್ಟೋದು, ನಾಮಕರಣಗಳನ್ನು ಮಾಡ್ತಕ್ಕಂಥದ್ದು, ಗೃಹ ಪ್ರವೇಶವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನ ಕಾರ್ ತಗೊಳ್ಳೋದು, ಗಾಡಿ ತಗೊಳ್ಳೋದು, ಇವೆಲ್ಲವನ್ನು ನಾವು ಮಂಗಳ ಕಾರ್ಯಗಳು, ಒಳ್ಳೆಯ ಕಾರ್ಯಗಳು ಅಂತ ಹೇಳ್ತಿರ್ತೀವಿ. ಆ ರೀತಿ ಒಳ್ಳೆ ಕಾರ್ಯಗಳು ನಿಮ್ಮ ಜೀವನದಲ್ಲೂ ನಡೀಬೇಕು, ನಿಮ್ಮ ಮನೆಗಳಲ್ಲೂ ನಡೀಬೇಕು ಅಂತ ಯೋಗವನ್ನಿಂದ ದೊರಕಬೇಕು ಈ ಪೂಜೆಯ ಫಲವಾಗಿ. ಹಾಗಾಗಿ ಯಾವುದೇ ರೀತಿಯ ಅಂಗಾರಕರ ಮಂಗಳನ ದೋಷಗಳು ನಿಮ್ಮ ಜಾತಕದಲ್ಲಿದ್ದರೂ ನಿವಾರಣೆ ಆಗಲಿ, ಮಂಗಳನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಸಿದ್ಧಿಯಾಗಿ ಮಂಗಳ ಕಾರ್ಯಗಳು ನಿಮ್ಮ ಜೀವನದಲ್ಲೂ ಜರುಗುತ್ತಾ ಇರಲಿ, ನಡೀತಾ ಇರಲಿ, ಬರ್ತಾ ಇರಲಿ ಅಂತ ಆ ಅಂಗಾರಕರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೂರ್ಯ ಚಂದ್ರ ಮಾತಾ ಪಿತೃಗಳಿಗೆ ಅಧಿಪತಿ, ಅಂದ್ರೆ ತಂದೆ ತಾಯಿಗಳಿಗೆ ಕಾರಕ ಸೂರ್ಯ ಚಂದ್ರ. ಅದೇ ರೀತಿ ಈ ಅಂಗಾರಕ ಬಂದು ಸಹೋದರ ಕಾರಕ ಅಂದಾಗ ಅಣ್ಣ ತಮ್ಮ ಅಕ್ಕ ತಂಗಿ ನಡುವಿನ ಸಂಬಂಧಗಳು, ಒಡನಾಟ, ಬಾಂಧವ್ಯಗಳು ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಜಾತಕದಲ್ಲಿ ಕುಜದೋಷಗಳಿರಬಾರದು. ಯಾವುದೇ ಕುಜದೋಷಗಳಿದ್ರೂ ಈ ಪೂಜೆಯ ಫಲವಾಗಿ ನಮಗೆಲ್ಲವೂ ನಿವಾರಣೆ ಮಾಡಪ್ಪ ಅಂತ ಹೇಳಿ ಧ್ಯಾನ ಮಾಡಬೇಕು. ಕುಜಗ್ರಹನಿಗೆ ತೊಗರಿ ಧಾನ್ಯ, ತೊಗರಿ ಬೇಳೆ ಇಟ್ಟಿದ್ದೀವಿ, ದಕ್ಷಿಣ ದಿಕ್ಕು, ಮತ್ತೆ ಕಗ್ಲಿ ಪತ್ರೆ ಅಂತ ಬರುತ್ತೆ. ಆ ಕಗ್ಲಿ ಪತ್ರೆ ಕುಜನಿಗೆ ಶ್ರೇಷ್ಠ. ಮತ್ತೆ ಸುಬ್ರಹ್ಮಣ್ಯ, ಘಾಟಿ ಕುಕ್ಕೆ ಸುಬ್ರಹ್ಮಣ್ಯ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ರೀತಿಯ ಕುಜದೋಷಗಳು ನಮಗೇನೋ, ನಮ್ಮ ಮಗನಿಗೆ ಏನೇ ಇದ್ದು ನಿವಾರಣೆ ಮಾಡಪ್ಪ ಅಂತ ಧ್ಯಾನ ಮಾಡ್ತೀವಿ. ಓಂ ಯಾಮ್ಯೇ ಗದಾಶಕ್ತಿಧರಸ್ತ್ರಿಶೂರೇವರಪ್ರದೋಯಾಮಿಮಕೋದರಿಕ್ತಃ ಕುಜಸ್ತ್ವಮಂತೆ ವಿಷಯಸ್ತ್ರಿಕೋಣಾಸ್ತಸ್ಮಿನ್ ಭರದ್ವಾಜ ಕುಲೇ ಪ್ರಸೂತಃ. ಓಂ ಅಗ್ನಿರ್ಮೂರ್ಧ, ಅದು ಕಡಲೆಬೇಳೆ, ಓಂ ಅಗ್ನಿರ್ಮೂರ್ಧ ದಿವಕೃತಪತಿ ಪೃಥಿವ್ಯಾ ಅಯಂ ಆಪಾಗುಂ ರೇತ. ಓಂ ಅಗ್ನಿರ್ಮಕಮಕಮೈದಮಾವಯಾಮಿ. ಓಂ ಭುವಃ ಅಗ್ನಿರ್ಮಕಮಕಮೈದಮಾವಯಾಮಿ. ಓಂ ಅಂಗಾರಕ ಗ್ರಹದೇವತಮಾವಾಹಯಾಮಿ. ಓಂ ಸ್ವಃ ಅಂಗಾರಕಮಕಮಕಮಯಾಮಿ. ಓಂ ಭೂರ್ಭುವಃ ಸ್ವಃ ಅಂಗಾರಕ ಗ್ರಹದೇವತಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಅತ ಬುಧಗ್ರಹ ಆವಾಹನಂ. ಓಂ ಉದ್ಭುತ್ಯಸ್ಯೇತ್ಯಸ್ಯ ಮಂತ್ರಸ್ಯ ಬುಧ ಋಷಿಃ ಬುಧೋ ದೇವತಾ ದೃಷ್ಟುಶ್ಚಂದ್ರಸ್ಯ ಪೂಜಾ ಯಜಮಾನಸ್ಯ ಪೂರ್ವ ಸಂಕಲ್ಪಿತ ಮಹೋದಯ ವರ್ಗಸ್ಯ ಬಂಧು ಬಾಂಧವಾನಾಂಚ ಸರ್ವರೋಗ ಪರಿಹಾರ ದ್ವಾರ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಬುಧಗ್ರಹ ಪ್ರಸಾದ ಸಿದ್ಧ್ಯರ್ಥೆ ಸಮಸ್ತ ಬುಧಗ್ರಹ ದೋಷ ನಿವಾರಣಾ ಪೂರ್ವಕೇನ ಬುಧಗ್ರಹ ಆರಾಧನೆ ಜಪೇ ವಿನಿಯೋಗಃ. ಓಂ ಉದ್ಭದ್ಯ ಸ್ವಾಗ್ನೇ ದೃಷ್ಟಾಭ್ಯಾ ನಮಃ ಪ್ರತಿಜ್ಞಾ ಗೃಹೀಣಂ ತರ್ಜನೀಭ್ಯಾ ನಮಃ ಇಷ್ಟಾ ಪೂರ್ತೆ ಸಕಂ ಶ್ರುತೇತ ಮಧ್ಯಮಾಭ್ಯಾ ನಮಃ ಬುಧವಾರ. ಬುಧಗ್ರಹ ಒಂದು ವಿದ್ಯಾಕಾರಕ, ಬುದ್ಧಿಕಾರಕ, ಜ್ಞಾನಕಾರಕ. ಈ ಮೂರು ಯೋಗ ಸಂಪತ್ತುಗಳನ್ನು ಕೊಡ್ತಕ್ಕಂಥವನೇ ಯಾರು? ಬುಧ. ಹೌದು. ವಿದ್ಯಾಕಾರಕ ಅಂತ ಹೇಳಿದ್ರು. ವಿದ್ಯೆ ಬೇಕು, ಎಲ್ಲರೂ ಬೇಕಲ್ಲ ವಿದ್ಯೆ. ಎಂಥ ವಿದ್ಯೆ ಬೇಕು? ಒಳ್ಳೆ ವಿದ್ಯೆ ಬೇಕು. ವಿದ್ಯಾಣಾಂ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ಯೆ ಹೊಂದಿದ್ದವನಿಗೆ ನಾವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋದಾಗ್ಲೂ ಸಹ ಅವನಿಗೆ ಗೌರವವನ್ನು ಕೊಡ್ತಾರೆ. ಹೌದಲ್ವ ತಾಯಿ? ಆ ವಿದ್ಯೆ ಜೊತೆಯಲ್ಲಿ ಅವನು ಏನಿರಬೇಕು? ಯಾವ ವಿದ್ಯೆ ಬೆಲೆ ಇರುತ್ತೆ? ವಿದ್ಯೆ ಜೊತೆಗೆ ಒಳ್ಳೆ ವಿನಯ ಇರಬೇಕು, ಸಂಸ್ಕಾರ ಇರಬೇಕು, ಗುಣ ನಡತೆ ಶುದ್ಧವಾಗಿರಬೇಕು. ಇವೆಲ್ಲವಿದ್ದಾಗ ಆ ವಿದ್ಯೆಗೆ ಒಂದು ಬೆಲೆ ಇರುತ್ತೆ. ವಿನಯದಿಂದಲೇ ವಿದ್ಯೆಗೆ ಭೂಷಣ. ಹೌದಲ್ವಾ? ಹಾಗಾಗಿ ಆ ಭಗವಂತ ಬುಧ ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವರಿಗೆ ಒಳ್ಳೆ ವಿದ್ಯೆ ಕೊಡಲಿ, ಒಳ್ಳೆ ಬುದ್ಧಿ ಕೊಡಲಿ. ವಿದ್ಯೆಗೆ ಅಕ್ಷರ ಕಡಿಮೆ ಆದರೂ ಸಹ ಒಳ್ಳೆ ಬುದ್ಧಿ ಇರುತ್ತೆ, ಗೌರವ ಸಿಗುತ್ತಾಗ. ನಾವು ಏನೇ ಓದಿರ್ಬೋದು, ನಾವು ಗೌರವದಿಂದ ಕಾಣ್ತಿದ್ದಾರೆ ಅಂದಾಗ ಬರೀ ನಮ್ಮ ವಿದ್ಯೆಗೆ ಮಾತ್ರ ಗೌರವ ಕೊಡ್ತಾ ಇಲ್ಲ. ವಿದ್ಯೆ ಪಕ್ಕಕ್ಕಿರುತ್ತೆ, ಆ ವ್ಯಕ್ತಿತ್ವಕ್ಕೆ ಗೌರವವನ್ನು ಕೊಡ್ತಿರ್ತಾರೆ. ಇವತ್ತು ಹಳ್ಳಿಗಳಲ್ಲಿ ಒಳ್ಳೊಳ್ಳೆ ಹೆಸರು ಮಾಡೋರು, ಒಳ್ಳೆ ಗೌರವಿತವಾಗಿದ್ದಾರೆ. ಹೆಸರುಗಳು ಬರೆಯಕ್ಕೆ ಬರಲ್ಲ, ಅದು ಒಳ್ಳೆ ಸಂಸ್ಕಾರವಾಗಿದ್ದಾರೆ, ಒಳ್ಳೆ ಗುಣ ನಡತೆ ಇದೆ. ಅದರಿಂದ ಅವ್ರನ್ನ ಗೌರವದಿಂದ ಕಾಣ್ತಾ ಇದ್ದೀವಿ. ದುರ್ಬುದ್ಧಿ ಅಂದ್ರೆ ಕೆಟ್ಟ ಬುದ್ಧಿ. ಯಾವ ಬೇಕಪ್ಪ? ಒಳ್ಳೆ ಬುದ್ಧಿ. ಮತ್ತೆ ನಮ್ಮ ಮನೆಯ ಮೇಲೆ ಸದಾ ಕಾಲ ಇರಲಿ ಅಂತ ಬುಧನ ಸ್ಮರಣೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಬುಧ ಗ್ರಹಣಿಗೆ ಹೆಸರು ಕಾಳು, ನೈಋತ್ಯ ಮೂಲೆ ಅಂದ್ರೆ ಈಶಾನ್ಯ ಮೂಲೆ ಅಂದ್ರೆ ದೇವಮೂಲೆ ಅಂತ ಹೇಳ್ತೀವಿ.
ಆ ಮೂಲೆ ಅವನ ವಾಸಸ್ಥಾನವಾಗಿರ್ತಕ್ಕಂಥದ್ದು. ಹಾಗಾಗಿ ಹೇಳಿ ಓಂ ನಮೋ ಭಗವತೆ. ಓಂ ನಮೋ ಭಗವತೆ ಬುಧಗ್ರಹಾಯ ನಮಃ. ಓಂ ಗುರುವಾರ ನೋಡಿ, ನವಗ್ರಹಗಳಲ್ಲೇ ಗುರುವನ್ನ ನಾವು ಬೃಹಸ್ಪತಿ ಅಂತ ಹೇಳ್ತೀವಿ. ಏನು ಬೃಹಸ್ಪತಿ ಅಂದಾಗ? ಗುರುದೇವ, ಗುರುಗ್ರಹ. ಗುರುವನ್ನ ಯಾತಕ್ಕಾಗಿ ನಾವು ಬೃಹಸ್ಪತಿ ಅಂತ ಹೇಳ್ತಕ್ಕಂಥದ್ದು ಗೊತ್ತಿಲ್ಲ. ಹೌದು, ಗುರು ಅಂದ್ರೆ ವಿದ್ಯೆಯನ್ನು ನೀಡತಕ್ಕಂಥವ್ರು. ಅವರಲ್ಲಿ ಏನಿರುತ್ತೆ, ವಿದ್ಯೆ ನೀಡಬೇಕು ಅಂದ್ರೆ ಅವರಲ್ಲಿ ಜ್ಞಾನ ಇರಬೇಕು ಅಲ್ವರ. ಹಾಗಾಗಿ ಎಲ್ಲಾ ಜ್ಞಾನವನ್ನು ಹೊಂದಿರತಕ್ಕಂಥವ್ರು, ಎಲ್ಲಾ ವಿದ್ಯೆಗಳಲ್ಲಿ ಪಾರಂಗತರಾಗಿರ್ತಕ್ಕಂಥವ್ರು, ಪರಿಪೂರ್ಣರಾಗಿರ್ತಕ್ಕಂಥವ್ರು ನಾವು ಗುರುಗಳು ಅಂತ ಹೇಳ್ತೀವಿ. ಹಾಗಾಗಿ ನವಗ್ರಹಗಳಲ್ಲೇ ಸಕಲ ದೇವಾದಿ ದೇವತೆಗಳಿಗೆಲ್ಲ ಗುರುವಾಗಿರ್ತಕ್ಕಂಥವ್ರೇ ಈ ಗುರುಗ್ರಹ. ಆದ್ರಿಂದ ಗುರುವನ್ನ ಬೃಹಸ್ಪತಿ ಅಂತ ಹೇಳ್ತೀವಿ. ಬೃಹಸ್ಪತಿಯಿಂದ ಇನ್ನೊಂದು ಅರ್ಥ ಅಂದಾಗ ಹಿರಿಯರು, ಎಲ್ಲರಿಗಿಂತ ದೊಡ್ಡವರಾಗಿರ್ತಕ್ಕಂಥವ್ರು ಅಂತಲೂ ಸಹ ಹೇಳ್ತೀವಿ. ಈ ಗುರುಗ್ರಹ ಯಾವ ರೀತಿ ಫಲವನ್ನ ಕೊಡ್ತಾನೆ? ಆರೋಗ್ಯ ಫಲವನ್ನ, ಪ್ರಮುಖವಾಗಿ ಆರೋಗ್ಯ ಭಾಗ್ಯ. ನಮ್ಗೆ ಏನಿದ್ರು ಆರೋಗ್ಯ ಚೆನ್ನಾಗಿರ್ಬೇಕಲ್ವ ತಾಯಿ? ಹೌದು, ಏನ್ ಬೇಕಾದ್ರೂ ಮಾಡ್ಬೇಕು. ಹೌದು, ಆರೋಗ್ಯವನ್ನು ನೀಡ್ತಕ್ಕಂಥವನು ಧನಾಧಿಪತಿ ಅಂತಲೂ ಸಹ ಹೇಳ್ತೀವಿ. ಮತ್ತೆ ಧಾನ್ಯಾಧಿಪತಿ, ಧನಾಧಿಪತಿ, ಸಂಪತ್ಕಾರಕ, ಎಲ್ಲ ಸರ್ವತೋಮುಖ ನಮ್ಮ ಜೀವನ ಒಂದು ಹಂತವಾಗಿ ಎಲ್ಲ ಸಮಾಧಾನವಾಗಿ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ಅದಕ್ಕೆ ಕಾರಣನೇ ಗುರುಗ್ರಹ. ಗುರುಬಲ ಅಂತಲೂ ಸಹ ಹೇಳ್ತೀವಿ. ಮನೆ ಕಟ್ಟಬೇಕು, ಮಕ್ಕಳ ಮದುವೆ ಮಾಡಬೇಕು, ಏನೋ ಒಂದು ಹೊಸದಾಗಿ ಕಾರ್ಯವನ್ನು ಮಾಡಬೇಕು. ನಮ್ಗೆ ಈ ವರ್ಷ ಗುರುಬಲ ಇದೆಯಾ? ನಮ್ಮ ಜಾತಕದಲ್ಲಿ ಮದುವೆ ಆಗ್ತದ, ಮನೆ ಕಟ್ಟ ಯೋಗ ಇದೆಯಾ? ನಮ್ಗೆ ಗುರುಬಲ ಹೆಂಗೈತೆ, ಶನಿ ಬಲ ಹೆಂಗೈತೆ? ಗುರುಬಲ ಹೊಂದಿದ್ದಾಗ ಯಾವುದೇ ನಾವು ಕೆಲಸ ಕಾರ್ಯಕ್ಕೆ ಕೈ ಇಟ್ಟಾಗ ಅದು ಪೂರ್ಣವಾಗಿ ನೆರವೇರುತ್ತೆ. ಅದನ್ನ ಗುರುವಿನ ಶಕ್ತಿ ಅಂತಲೂ ಸಹ ಹೇಳ್ತೀವಿ. ಇದು ಜಾತಕದಲ್ಲಿ ಗ್ರಹದಲ್ಲಿ ಗುರು ಅಂತ ಆದ್ರು. ಇನ್ನೂ ಕೆಲವರು ಗುರುಗಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು, ಮತ್ತೆ ನಮ್ಮ ಸಿದ್ಧಗಂಗಾ ಶ್ರೀಗಳು, ನಿಮ್ಮಂತೆ ಸಾಮಾನ್ಯ ನರಮಾರಿಗಳ ಆಶೀರ್ವಾದ ಪಡೆಯೋದ್ರಿಂದ, ಪೂಜೆ ಮಾಡಿಸ್ಕೊಂಡ್ ಬರೋದ್ರಿಂದ ಗುರುವಿನ ಯೋಗ ಸಿದ್ಧಿ ಆಗುತ್ತೆ. ಮತ್ತೆ ಗುರುಗ್ರಹನಿಗೆ ಕಡಲೆಕಾಳು ಇಟ್ಟಿದ್ದೀವಿ, ಕಡಲೆ ಬೇಳೆ ಮತ್ತೆ ಅರಳಿ ಪತ್ರೆ ಶ್ರೇಷ್ಠ. ಅರಳಿ ಮರದಲ್ಲಿ ತ್ರಿಮೂರ್ತಿಗಳ ವಾಸಸ್ಥಾನ. ಯಾರ್ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಎಲ್ಲೆಲ್ಲಿರ್ತಾರ? ಗೊತ್ತಿಲ್ಲ. ಮೂಲತಃ ಬ್ರಹ್ಮರೂಪಾಯ ಮಧ್ಯ ಅಲ್ಲೂ ಸಹ ಸಿದ್ಧಿ ಆಗುತ್ತೆ. ನಮಗೆ ಮಠಕ್ಕೂ ಹೋಗಿ ನಮ್ಗೆ ಆಗ್ತಿಲ್ಲ, ಮಂತ್ರಾಲಯಕ್ಕೂ ಬೃಹಸ್ಪತಯೇ ನಮಃ. ಸೌಮ್ಯೇ ಸುದೀರ್ಘೆ ಚತುರಷ್ಟಪೀಠೆ ಸ್ವಭಾವಃ ದಂಡಾಕ್ಷಮಾಲಾ ಜಲಪಾತ್ರಾಯಿ ದೇಶೇ ವರದಸ್ಸು ದೇವಃ ಪೀತಾಂಬರಕ್ರೀತೋಂತಃ. ಓಂ ಅತ ಶುಕ್ರಗ್ರಹ ಆವಾಹನಂ. ಓಂ ಶುಕ್ರಂತೇತಿ ಮಂತ್ರಸ್ಯ ಭರದ್ವಾಜ ಋಷಿಃ ಶುಕ್ರೋ ದೇವತಾ ತ್ರಿಷ್ಟುಪ್ಛಂದಃ ಅಸ್ಯ ಪೂಜಾ ಮಹೋದಯ ವರ್ಗಸ್ಯ ಬಂಧೋ ಬಾಂಧವಾನಾಂಚ ದೇವತಾ ಪ್ರತ್ಯೇಕ ದೇವತಾ ಸಹಿತಾ ಶುಕ್ರಗ್ರಹ